ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕರ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಕರ್ಣನ ಸಾಕಮ್ಮ ಹೇಳ್ತಾಳೆ, ಇನಾಗ್ರೇಷನ್ ಇದೆ, ಹೋಗೋಣ ಎಲ್ಲರೂ, ಏನೋ ಹೊಸ್ದಾಗಿ ಓಪನ್ ಮಾಡ್ತಿದ್ದಾನೆ, ಅದನ್ನು ಖುಷಿಪಟ್ಟು ಮಾಡಬೇಕು ಎಲ್ಲರೂ ಅಂತ ಹೇಳಿದ್ರೆ ಅವಳು ಗಂಡ ಒಪ್ಪದೇ ಇಲ್ಲ. ಯಾಕೆ ಅಂತಂದರೆ, ಎಲ್ಲೋ ಬಿದ್ದಿದ್ದವನು, ತಿಪ್ಪೆಯಲ್ಲಿ ಬಿದ್ದಿದ್ದವನ್ನ ತಂದು ಸಾಕಿ ನಮ್ಮಪ್ಪ ಅವನಿಗೆ ಎಲ್ಲ ಆಸ್ತಿನೂ ಕೊಟ್ಟು ಅವನನ್ನು ಇದು ಮಾಡಿದ್ದಾರೆ, ನಮಗೇನು ಕೊಟ್ಟಿದ್ದಾರೆ, ಚಿಪ್ ಕೊಟ್ಟಿದ್ದಾರೆ, ನಾನೇನಕ್ಕೆ ಬರಬೇಕು, ನಾನು ಬರಲ್ಲ ಅಂತ ಅವನು ಹೇಳ್ತಾನೆ. ಆವಾಗ ಎಲ್ಲರೂ ಇರ್ತಾರೆ, ಅಲ್ಲೇ ನಿಂತಿರ್ತಾರೆ, ಅಜ್ಜಿನೂ ಇರ್ತದೆ, ಎಲ್ಲರೂ ಇರ್ತಾರೆ. ಆದರೆ ಯಾರೂ ಮಾತಾಡಲ್ಲ. ಕೊನೆಗೆ ಬರಲ್ಲ ಅಂದಾಗ ಅಜ್ಜಿ ಒಂದು ಮುಖನ ಒಂಥರ ಮಾಡ್ಕೊಂಡು ನೋಡ್ತಾ ಇರುತ್ತೆ. ಏನು ಇವನು ಹಿಂಗೆ ಮಾತಾಡ್ತಾನಲ್ಲ, ಇವನಿಗೇನು ಬುದ್ಧಿನೇ ಇಲ್ವಲ್ಲ ಇನ್ನೂ ಅಂತೇಳ್ಬಿಟ್ಟು. ಎಲ್ಲೋ ಬಿದ್ದಿದ್ದನ್ನು ತಂದು ಸಾಕಿದ್ದಾನೆ ಅಂದರೆ ಏನು ಅರ್ಥ? ಎಷ್ಟು ಒಳ್ಳೆ ಹುಡುಗ ಕರ್ಣ, ಅವನಿಗೆ ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ ಅಂತ. ಕರ್ಣ ಸುಮ್ಮನೆ ಹೊಸ್ನಿಗೆನೆಗಾರ್ತ ಸುಮ್ಮನೆ ಇರ್ತಾನೆ, ಅವನು ಏನು ಮಾಡೋಕ್ಕಾಗಲ್ಲ. ಯಾವಾಗಲೂ ಏಳಿಸಿ ಮಾತಾಡ್ತಿರುವಾಗ ಮನಸ್ಸಿಗೆ ನೋವಾಗುತ್ತೆ. ನಿಧಿ ಕೂಡ ಅಲ್ಲೇ ಇರ್ತಾಳೆ, ಅವಳು ಕೂಡ ಸುಮ್ಮನೆ ಇರ್ತಾಳೆ, ಏನೂ ಮಾತಾಡಲ್ಲ. ಎಲ್ಲರಿಗೂ ಕಾಫಿನೂ ಕೊಟ್ಟು ಟ್ರೇ ಅಲ್ಲೇ ಇಟ್ಕೊಂಡು ಸುಮ್ಮನೆ ಇರ್ತಾಳೆ, ಏನು ಮಾತಾಡಲ್ಲ. ಇವನು ಮಾತ್ರ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾನಲ್ಲ, ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಹೆಂಡ್ತಿಗೆ. ಅವಳು ಮಾತ್ರ ಬೈತಾಳೆ, ನಿಮ್ಮ ಕೆಟ್ಟ ಬುದ್ಧಿ ಬಿಟ್ಬಾಳಲ್ಲ, ನಿಮ್ದೇನು ಉದ್ದಕ್ಕೂ ಇದೇ ಆಗೋಯ್ತಲ್ಲ, ಬಂದರೆ ಬನ್ನಿ, ಬರಲಿಲ್ಲ ಅಂದರೆ ಇಲ್ಲೇ ಬಿದ್ದಿರಿ, ನಾವೆಲ್ಲ ಹೋಗ್ತೀವಿ ಅಂತ. ಹಂಗೆಲ್ಲ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದು ಇವನಿಗೆ ಸಹಿಸ್ಕೊಳಕ್ಕಾಗಲ್ಲ. ಅವ್ರ ಮುಂದೆ ಎಲ್ಲ ಕೊಟ್ಬಿಟ್ಲಲ್ಲ ಅಂತೇಳ್ಬಿಟ್ಟು ಇವನಿಗೆ ಏನು ಉರಿ ಕಿತ್ಕೊಬಿಡುತ್ತೆ. ಆವಾಗ ಇವನೇನು ಮಾಡ್ತಾನೆ, ರಾತ್ರಿ ಎಲ್ಲ ಯೋಚನೆ ಮಾಡ್ತಾನೆ, ಏನು ಮಾಡಬೇಕು ಇವಳಿಗೆ, ನನಗೆ ಇಷ್ಟು ಧೈರ್ಯವಾಗಿ ಮಾತಾಡ್ತಾಳಲ್ಲ ಇವಳು ಅಂತೇಳ್ಬಿಟ್ಟು. ಆಮೇಲೆ ಹೆಚ್ಚಿಗೆ ನಿನಗೆ ಮಾತಾಡಬೇಡ, ಸುಮ್ಮನೆ ಇರೋ ಅಂತ ಏನೋ ಜೋರು ಮಾಡ್ತಾನೆ. ಜೋರು ಮಾಡಿದ್ರೆ ಅವಳು ಏನು ಅದಕ್ಕೆ ಕ್ಯಾರೆ ಅನ್ನಲ್ಲ, ಜೋರು ಅವನಿಗಿಂತ ಜಾಸ್ತಿ ಜೋರು ಮಾಡ್ತಾಳೆ. ಆವಾಗ ಅವನು ಬಾಯಿ ಮುಚ್ಕೊತಾನೆ. ಆದರೆ ಆ ಜೋರು ಮಾಡಿದ್ದಕ್ಕೆ ಎಲ್ಲರಿಗೂ ಖುಷಿ ಆಗುತ್ತೆ. ಖುಷಿ ಆದ್ರೂ ಇವನು ರಾತ್ರಿ ಎಲ್ಲ ಯೋಚನೆ ಮಾಡಿರ್ತಾನೆ, ಇವಳನ್ನ ಯಾವ ಥರ ಬಗ್ಗಿಸ್ಬೇಕು ಅಂತೇಳ್ಬಿಟ್ಟು. ಆಮೇಲೆ ನಿಧಿ ಕೂಡ ನೋಡ್ತಿರ್ತಾಳೆ ಮುಖನ. ಎಲ್ಲರೂ ಬುದ್ಧಿವಂತರಿದ್ದಾರೆ ಇವ್ರ ಮನೆಯಲ್ಲಿ, ದಡ್ರು ಅಂತ ಯಾರಿಲ್ಲ. ಎಲ್ಲರೂ ಒಬ್ರಿಗಿಂತ ಒಬ್ಬರು ಬ್ರಿಲಿಯಂಟು, ಒಬ್ರಿಗಿಂತ ಒಬ್ಬರು ಬುದ್ಧಿವಂತರು, ಎಲ್ಲ ಡಾಕ್ಟರ್ಸು, ಹೀಗೆ ತುಂಬ ಹೈಫೈ ಜೀವನ ಇವ್ರದ್ದು. ಹಾಗಿರುವಾಗ ಚಿಕ್ಕ ಚಿಕ್ಕ ವಿಷಯಕ್ಕೂ ಹೀಗೇ ಜಗಳ ಮಾಡ್ಕೊಳ್ಳೋದು, ಏನೇನೋ ಇದು ಮಾಡ್ಕೊಳ್ಳೋದು, ಈ ಥರ ಮಾಡ್ತಿರ್ತಾರೆ. ಇವಳಂತೂ ಕ್ರಿಮಿನಲ್ಲು, 2 ಕಡೆಗೂ ನಾಟಕ ಆಡ್ತಿರ್ತಾಳೆ. ಇವಳದು ನಂಬಕ್ಕೆ ಆಗದಂಥ ವಿಷಯಗಳು, ಹೇಗೆ ಅಂತಲೇ ಹೇಳೋಕ್ಕಾಗಲ್ಲ. ಇವನಂತೂ ಕುದೀತಾ ಇರ್ತಾನೆ, ನಮ್ಮಪ್ಪ ಎಲ್ಲಿಂದ ತಂದು ಸಾಕಿ ಎಲ್ಲ ಆಸ್ತಿ ಆಡುವನ್ನೆಲ್ಲ ಹಾಳು ಮಾಡಿಬಿಟ್ಟ ಅಂತೇಳ್ಬಿಟ್ಟು ಕುದೀತಾ ಇರ್ತಾನೆ. ಹಾಗೆ ಮನಸ್ಸಲ್ಲೇ ಕುದ್ದು ಸಿಕ್ಕಾಬಟ್ಟೆ ಬ್ಲಾಸ್ಟ್ ಆಗೋದು ಒಂದೇ ಬಾಕಿ, ಆ ಥರ ಆಡ್ತಿರ್ತಾನೆ. ಕರ್ಣನ ಮುಖ ಕಂಡ್ರೆ ಆಗಲ್ಲ, ಅಷ್ಟೂ ದ್ವೇಷ, ಅಸೂಯೆ. ಅವನು ಎಷ್ಟೋ ಸಲ ಕೇಳಿ ನೋಡ್ದ, ಯಾಕಪ್ಪ ನಮಗೆ ಈ ಥರ, ನಾನು ಎಲ್ಲೋ ಯಾರ್ದೋ ಹೊಟ್ಟೆಲಿ ಹುಟ್ಟಿದ್ದೀನಿ ಅನ್ನೋ ಒಂದೇ ಕಾರಣ ಇಟ್ಕೊಂಡು ಇಷ್ಟೆಲ್ಲ ಇದು ಮಾಡ್ತಿರಲ್ಲ ಅಂಥೇಳಿ. ಆದ್ರೂ ಅದಕ್ಕೆ ಆನ್ಸರ್ ಇಲ್ಲ. ಆದರೂ ಅವನಿಗೆ ಹಿಂಸೆ ಕೊಡೋದಂತೂ ತಪ್ಪದೇ ಇಲ್ಲ, ಯಾವಾಗಲೂ ಹಿಂಸೆ ಕೊಡೋದೇನೆ. ನಿಧಿನೂ ಅವಾಗಲೂ ಕೂಡ ಹಾಗೇ ಮಾಡ್ತಿದ್ರು. ಇವಾಗಲೂ ಕೂಡ ಇನ್ನೂ ದ್ವೇಷ ಬಿಟ್ಟೇ ಇಲ್ಲ, ಇನ್ನೂ ದ್ವೇಷ ಸಾಧಿಸ್ತಾನೇ ಇದ್ದಾರೆ. ಇದನ್ನು ನೋಡಿ ಅವನ ಹೆಂಡ್ತಿಗೆ ರೋಸ್ ಎದ್ದೋಗ್ಬಿಟ್ಟಿದೆ. ಎಷ್ಟು ಅಂತ ಮಗುಗೆ ಅಷ್ಟೊಂದು ಹಿಂಸೆ ಕೊಟ್ಟರೆ ಆ ಮಗು ಏನು ಸಹಿಸ್ಕೊಳ್ಳುತ್ತೆ ಅನ್ನೋದು ಅವಳು ಇಂಟೆನ್ಷನ್ ಆಗಿದೆ. ನಿಧಿಗೆ ಖುಷಿ ಆಯಿತು, ಹೆಂಗೋ ಅತ್ತೆ ನಮ್ಮ ಪರ ಮಾತಾಡಿದ್ರಲ್ಲ ಅಂತೇಳಿ ತುಂಬ ಖುಷಿಪಟ್ಲು ಇವಳು. ಖುಷಿಪಟ್ಟು ಸರಿ ಅಂತೇಳ್ಬಿಟ್ಟು ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರ ರೂಮಿಗೆ ಹೊರಟೋಗ್ಬಿಡ್ತಾರೆ. ಕಂಡೀಷನ್ ಹಾಕ್ಬಿಡ್ತಾಳಲ್ಲ ಇವಳು, ಬಂದರೆ ಬನ್ನಿ, ಬರ್ದಿದ್ರೆ ಬಿದ್ದಿರಿ, ಇಲ್ಲಿ ನಾವು ಹೋಗೋರೆಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಲಲ್ಲ. ಅದು ಇವನಿಗೆ ಉರಿ ಆಗಿಬಿಡ್ತು. ಅವರೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ರೂಮಿಗೆ ಹೊರಟೋಗ್ಬಿಟ್ರು. ಇವನಿಗೆ ಇನ್ನೂ ಒಂಥರ ಇರಿಟೇಷನ್ ಆದಂಗೆ ಆಗ್ಬಿಡ್ತು, ಸಿಕ್ಕಾಬಟ್ಟೆ ದ್ವೇಷ ಹುಟ್ಬಿಡ್ತು. ಇಷ್ಟು ಮಾತಾಡ್ತಾಳೆ ಇವಳು, ನನ್ನ ಎದುರುಗಡೆ ಇಷ್ಟು ಮಾತಾಡೋಷ್ಟು ಧೈರ್ಯ ಇವಳಿಗೆ ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ಅವಳ ಮೇಲೆ ದ್ವೇಷ ಇಟ್ಕೊಂಡೇ ಇದ್ದಾನೆ. ಹಾಗಾಗಿ ಸುಮ್ಮನೆ ಇರೋ, ನನಗೆ ಹೆಚ್ಚಿಗೆ ಮಾತಾಡಬೇಡ ಅಂತ ಹೇಳ್ತಾನೆ. ಆದರೂ ಅವಳು ರೋಷ ಎದ್ದು ಮಾತಾಡ್ಬಿಡ್ತಾಳೆ, ಜೋರು ಮಾಡಿಬಿಡ್ತಾಳಲ್ಲ, ಅದನ್ನು ಇವನಿಗೆ ತಡ್ಕೊಳ್ಳೋಕ್ಕೆ ಆಗೋಲ್ಲ. ಸಿಕ್ಕಾಬಟ್ಟೆ ರೋಷ ಬಂದ್ಬಿಡುತ್ತೆ, ದ್ವೇಷ ಬಂದ್ಬಿಡುತ್ತೆ, ಅಸೂಯೆ, ಆ್ಯಕ್ಚುಲಿ ಅಸೂಯೆ ಜಾಸ್ತಿ.
ಕರುಣ ಬದುಕೋದನ್ನೇ ಇವನು ಸಹಿಸ್ಕೊಳ್ಳಲ್ಲ ಇವ್ರ ಮನೆಯಲ್ಲಿ. ಅದೇನಕ್ಕಪ್ಪ ಅವನ ಪಾಡಿಗೆ ಅವನು ನರ್ಸಿಂಗ್ ಹೋಮ್ ಕಟ್ಕೊಂಡು ಡಾಕ್ಟ್ರ್ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ಓದ್ಕೊಂಡು ಡಾಕ್ಟ್ರ್ ಹುಡುಗಿನೇ ಮದುವೆ ಮಾಡಿಕೊಂಡು ಯಾವುದೋ ಒಂದು ರೀತಿ ಅವ್ನು ಬದುಕ್ತಿದ್ರು ಅವನನ್ನು ಬದುಕೋಕ್ಕೆ ಬಿಡಲ್ಲ. ಇವರು ಅಣ್ಣ ತಂಗಿ ಇಬ್ಬರು ಸೇರಿಕೊಂಡು ಟಾರ್ಚರ್ ಕೊಡ್ತಾರೆ ಯಾವಾಗ ನೋಡಿದ್ರು. ಇವಳು ಅಷ್ಟೇ ಅವ್ರ ಅಣ್ಣನ ಥರನೇ ಆಡ್ತಾಳೆ, ಇಬ್ಬರೂ ಟಾರ್ಚರೇ. ಅತ್ತೆ ಯಾಕತ್ತೆ ಅಂತಲೂ ಕೇಳಿ ನೋಡ್ದೆ, ಆದ್ರೂ ಅದಕ್ಕೆ ಆನ್ಸರ್ ಇಲ್ಲ, ನೋ ಆನ್ಸರ್. ಯಾವಾಗಲೂ ಅಷ್ಟೇ ಪ್ರತಿಯೊಂದು ವಿಷಯದಲ್ಲೂ ಕರುಣಿಗೆ ಒಂಥರ ಈ ಮಲತಾಯಿ ಧೋರಣೆ ಅಂತಾರಲ್ಲ ಆ ಟೈಪು. ಯಾವಾಗಲೂ ಹಿಂಸೆ ಕೊಡೋದೇ ಕರುಣಿಗೆ. ಅವನು ಎಲ್ಲ ಒಳ್ಳೆಯದೇ ಮಾಡ್ತಾನೆ, ಎಲ್ಲರಿಗೂ ಒಳ್ಳೆಯದೇ ಮಾಡ್ತಾನೆ, ಆದರೆ ಅವನಿಗೆ ಹಿಂಸೆ ಕೊಡೋದಂತೂ ತಪ್ಪಲ್ಲ. ಹೀಗೆ ರಾತ್ರಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ 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 ಏನಾರು ಮಾಡಬೇಕಲ್ಲ. ಇವಳಿಗಿಷ್ಟು ಅಹಂಕಾರದ ಮಾತು ಬರಬೇಕಾದ್ರೆ ಇವಳಿಗೆಷ್ಟು ಗೊತ್ತಿರಬೇಡ, ಎಷ್ಟು ಕುಮಕ್ಕಿದೆ ಇವಳಿಗೆ ಕಲಿಸ್ತೀನಿ ಬುದ್ಧಿ ಅಂತ ಹೇಳ್ಬಿಟ್ಟು ನಾಳೆ ಡೈವರ್ಸ್ ನೋಟಿಸ್ ಹೆಂಡ್ತಿಗೆ ಈ ವಯಸ್ಸಲ್ಲಿ ಹಾಗೆ ಅನ್ನೋ ಮೂಮೆಂಟ್ ಇದೆ. ನೋಡಬೇಕು ನಾಳಿನ ಎಪಿಸೋಡ್ ಯಾವ ರೀತಿ ಬರ್ತದೆ ಅಂತೇಳಿ ಗೊತ್ತಾದರೆ. ಇವತ್ತು ಈ ಕಥೆನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾಳೆ ಮುಂದಿನ ಕತೆ ಏನಿದೆ ಅನ್ನೋದನ್ನು ಕೂಡ ನಾಳೆ ನೋಡ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.